ಪಾವಗಡಕ್ಕೆ ದಿಢೀರ್ ಭೇಟಿ ಕೊಟ್ಟ ಡಿಸಿ ಶುಭ ಕಲ್ಯಾಣ್. ತುಂಗಭದ್ರಾ ನೀರು ಸರಬರಾಜು ಪರಿಶೀಲನೆ ನಡೆಸಿದ ಡಿಸಿ. ತುಮಕೂರಿನ ದಿಶಾ ಪೂರ್ವಭಾವಿ ಸಭೆ ಬೆನ್ನಲ್ಲೇ ಪಾವಗಡಕ್ಕೆ ಭೇಟಿ ನೀಡಿದ ಡಿಸಿ. ಪಟ್ಟಣದ ಟೀಚರ್ಸ್ ಕಾಲೋನಿ ಹಳೆ ಕಂಪೋಸ್ ಆಶ್ರಯ ಬಡಾವಣೆ ಭೇಟಿ. ನೀರಿನ ಸಮಸ್ಯೆ ಬಗ್ಗೆ ಸಾರ್ವಜನಿಕರಿಂದ ಮಾಹಿತಿ ಪಡೆದ ಡಿಸಿ ಶುಭ ಕಲ್ಯಾಣ್. ತುಂಗಭದ್ರಾ ನೀರಿನ ಪೈಪ್ಲೈನ್ ಕಾಮಗಾರಿ ಬೇಗ ಪೂರ್ಣಗೊಳಿಸಬೇಕೆಂದು ಅಧಿಕಾರಿಗಳಿಗೆ ಸೂಚನೆ. ಸಾರ್ವಜನಿಕರು ಯಾವುದೇ ಭಯವಿಲ್ಲದೆ ತುಂಗಭದ್ರಾ ನೀರನ್ನು ಸೇವಿಸಬಹುದು ಎಂದ ಡಿಸಿ. ಪಟ್ಟಣದ ಶ್ರೀ ಶಾರದಾ ವಿದ್ಯಾಪೀಠ ಶಾಲೆ, ಕೋಟಗುಡ್ಡ ಶಾಲೆ, ಪಿಎಂ ಶ್ರೀ ಆದರ್ಶ ಶಾಲೆಗೆ ಭೇಟಿ. ಕೋಟಗುಡ್ಡ ಶಾಲೆಯ ಬಳಿ ಸಾರ್ವಜನಿಕರಿಂದ ದೂರಿನ ಶುರುಮಳೆ. ಶಿಕ್ಷಕರು ಶಾಲೆಗೆ ಸರಿಯಾಗಿ ಹಾಜರಾಗ್ತಾ ಇಲ್ಲ ಎಂದು ಗ್ರಾಮಸ್ಥರು ಆಕ್ರೋಶ. ಸಾಕಷ್ಟು ಬಾರಿ ಬಿಒ ಅವರಿಗೂ ದೂರು ನೀಡಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಶಾಲೆಯ ಆವರಣದಲ್ಲಿ ಬೆಳೆಯನ್ನ ಇಡ್ತಾ ಇದ್ದಾರೆ ಎಂದು ಆರೋಪ. ಶಾಲೆಗೆ ಕಾಂಪೌಂಡ್ ನಿರ್ಮಾಣ ಮಾಡಿಸಬೇಕೆಂದು ಡಿಸಿ ರವರಿಗೆ ಮನವರಿಕೆ ಮಾಡಿಕೊಟ್ಟ ಗ್ರಾಮಸ್ಥರು. ಆದರ್ಶ ಶಾಲೆಯಲ್ಲಿ ಸ್ಟೋರ್ ರೂಮ್ ಸೇರಿದ ಮಕ್ಕಳಿಗೆ ಬಳಕೆ ಆಗಬೇಕಿದ್ದ ಗ್ರೀನ್ ಬೋರ್ಡ್, ಎಲ್ಇಡಿ ಟಿವಿ, ಪೀಠೋಪಕರಣಗಳು. ಬ್ಯೂರೋ ರಿಪೋರ್ಟ್ ಅನಿಲ್ ಯಾದವ್, ಪ್ರಜಾಪವರ್ ನ್ಯೂಸ್, ಪಾವಗಡ. ತಾಲೂಕು ನಿಟಗಲ್ ಹೋಗಿ ಕೋಟಗುಡ್ಡ ಕರ್ನಾಟಕ ಹೈಸ್ಕೂಲ್ ಪಬ್ಲಿಕ್ ಸ್ಕೂಲ್ಗೆ ಬಂದಿದ್ದೀವಿ. ಮೋಸ್ಟ್ಲಿ 10th ಮಕ್ಕಳದು ಯಾವ್ಯಾವ ರೀತಿಯಲ್ಲಿ ಸ್ಪೆಷಲ್ ಕ್ಲಾಸಸ್ ಆಗ್ತಾ ಇದೆ, ಪ್ರಿಪರೇಟರಿ ಎಕ್ಸಾಮ್ಸ್ ಹೇಗಾಯಿತು ಅಂತ ನೋಡಲಿಕ್ಕೆ ನಾವು ತುಮಕೂರು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಅದೆಲ್ಲ ಕೂಡ ಫೀಲ್ಡಲ್ಲಿ ಯಾವ ರೀತಿಯಲ್ಲಿ ಶಿಕ್ಷಣ ಆಗ್ತಾ ಇದೆ ಅದನ್ನು ಪಟ್ಟು ನಾವು ಒಂದು ಬೇಕಿದ್ದೀವಿ. ಈ ಒಂದು ಸಂದರ್ಭದಲ್ಲಿ ಈ ಶಾಲೆಯ HM ಇವತ್ತು ಶಾಲೆಯಲ್ಲಿ ಇಲ್ಲ, ಮತ್ತು ಸೈನ್ಸ್ ಮ್ಯಾಥ್ಸ್ ಇಬ್ಬರು ಕೂಡ ಸೇರಿ, ಬಟ್ ಮಕ್ಕಳೆಲ್ಲ ಪ್ರೆಸೆಂಟ್ ಇದ್ದಾರೆ. ನಮ್ಮ BO ಅವರಿಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಈಗ ಇಮಿಡಿಯೇಟ್ ಆಗಿ ಆ್ಯಕ್ಷನ್ ತಗೋಬೇಕು ಅಂತ ಡಿ ಮಧುಗಿರಿ ಮಾಡ್ತೀನಿ. ಅಲ್ಲಿ ಮಕ್ಕಳು ಶಾಲೆಗೆ ಬಂದಾಗ ಅವರು ಟೈಮನ್ನು ನಾವು ಯುಟಿಲೈಸ್ ಮಾಡಬೇಕು. ಆ ಟೀಚರ್ಸು ದಯವಿಟ್ಟು ಶಾಲೆಯಲ್ಲಿ ಇದ್ದು ಆ ಮಕ್ಕಳಿಗೆ ಏನೇನು ಪಾಠ ಹೇಳ್ಕೊಡ್ಬೇಕು ಮತ್ತು ರಿವಿಷನ್ ಆಗಬೇಕು, ಅದು ಆಗಬೇಕು ಅನ್ನೋದು ನಮ್ಮದು ಸೂಚನೆ. ಅವರೆಲ್ಲರೂ ಕೂಡ ಬೇರೆ ಸಬ್ಜೆಕ್ಟ್ ಟೀಚರ್ಸ್ ಎಲ್ಲ ಇದ್ದು ಅಲ್ಲಿ ಮತ್ತು ಪ್ರಾಕ್ಟೀಸ್ ಟೆಸ್ಟ್ ಕೂಡ ನಡೀತಾ ಇದೆ. ಸೊ ಇಮಿಡಿಯೇಟ್ ಆಗಿ BO ಅವರು ಯಾವ್ಯಾವ ಶಾಲೆಯಲ್ಲಿ ಪ್ರಿಪರೇಟರಿ ಎಕ್ಸಾಮ್ಸಲ್ಲಿ ಅಷ್ಟು ಒಳ್ಳೆಯ ನಮಗೆ ಎಕ್ಸ್ಪೆಕ್ಟೆಡ್ ರಿಸಲ್ಟ್ಸ್ ಬಂದಿಲ್ಲ, ಶಾಲೆಗಳಿಗೆ ಭೇಟಿ ಮಾಡಿ ಪ್ರಾಬ್ಲಮ್ ಅದು ಬೇರೆ ಬೇರೆ ರೀತಿಯಲ್ಲಿ ಪ್ರಾಬ್ಲಮ್ಸ್ ಇರ್ಬೋದು, ಮತ್ತು ಎಲ್ಲ ಕೊಡಿ ಮಾಡಿಸಿ ಅಂತ ಅವರನ್ನು ಕೊಟ್ಟಿದ್ದೀವಿ. ಮತ್ತು ವಿಶೇಷವಾಗಿ ಪಾವಗಡಗೆ ಬಂದಿರೋದು ನಿನ್ನೆ ದಿಶಾ ಮೀಟಿಂಗ್ನಲ್ಲಿ ತುಂಗಭದ್ರಾ ನೀರು ವ್ಯವಸ್ಥಿತವಾಗಿ ಸರಬರಾಜು ಆಗಿಲ್ಲ ಅನ್ನೋ ಒಂದು ಆರೋಪ ಇತ್ತು. ಇನ್ನು ಸ್ಥಳದಲ್ಲಿ ತನಿಖೆ ಪಾವಗಡಗೆ ತುಂಗಭದ್ರಾ ನೀರು 22 MLD ಪರ್ ಡೇ ಅಲೋಕೇಶನ್ ಇದೆ. ಅಲೋಕೇಶನ್ಗೆ ತಕ್ಕಂತೆ ನೀರು ಇನ್ನೂ ಹೆಚ್ಚು ಕೂಡ ಬರ್ತಾ ಇದೆ. ಇಂಜಿನಿಯರ್ ಇರೋದು ಮತ್ತು ವಾಟರ್ ಡ್ರಾಪ್ ಲೊಕೇಶನ್ಗೆ ಹೋಗಿ ನೋಡಿದ್ದೀವಿ. ಒಂದ್ರಿ ಈ ನೀವು ಸರಿ ಫಿಲ್ಟರ್ ಇಲ್ಲ ಅನ್ನೋ ಒಂದು ಅಂಶ ಇದೆ. ಬಟ್ ನಾನೇ ಕುಡಿದು ನೋಡಿ ಇದೆ ದಯವಿಟ್ಟು ಆ ತನಗಳು ನಿಮಗೆ ಇರಬಾರ್ದು. ನೀವು ಖಂಡಿತ ಟೆಸ್ಟ್ ಪ್ರತಿಯೊಂದು ಆದ ಮೇಲೆ ನಾವು ದಯವಿಟ್ಟು ಆ ರೀಸನಲ್ಲಿ ತಾವು ಒಂದು. ಎರಡನೇದು ಒಳಗಡೆ ಸುಮಾರು 4,000 ಮನೆಗಳಿದಾವೆ. ಅದರಲ್ಲಿ ಈಗ ಬರೀ 300 ಮನೆಗಳಿಗೆ ಮಾತ್ರ ಮನೆಗೆ ನಲ್ಲಿ ಕೊಟ್ಟಿದ್ದಾರೆ. ಮಿಕ್ಕಿದೆಲ್ಲ ಬರೀ ಮೇನ್ ಕೆನಾಲ್ ಮಾತ್ರ ಮಾಡಿದ್ದಾರೆ. ಮತ್ತೆ ಸೈಡ್ ಅಲ್ಲಿ ಡಿಸ್ಟ್ರಿಬ್ಯೂಟರೀಸ್ ಮತ್ತೆ ಮನೆ ಕನೆಕ್ಷನ್ ಕೊಟ್ಟಿಲ್ಲ. ಅಮೃತ್ ಅಲ್ಲಿ ತಗೊಂಡಿರೋ ಕೆಲಸ ಅದನ್ನು ಈಗಾಗಲೇ AC ಅವರಿಗೆ ಮತ್ತು ಚೀಫ್ ಆಫೀಸರ್ಗೆ ಹೇಳಿದ್ದೀನಿ. ವಿತಿನ್ ನೆಕ್ಸ್ಟ್ KDP ವಿತಿನ್ 1 ವೀಕ್ ಅದನ್ನು ಮನೆ ಕನೆಕ್ಷನ್ ಕೊಡಿ. ಬಿಕಾಸ್ ನಮಗೆ ಒಂದು ಕಾಲಲ್ಲಿ ಜಾಸ್ತಿ ಇದೆ, ಜನರಿಗೆ ಕುಡಿದ್ಬಿಟ್ಟು ಡೆಂಟಲ್ ಫ್ಲೂರೋಸಿಸ್, ಸ್ಕೆಲಿಟೋಸಿಸ್ ಆ ಥರ ಇರ್ರಿವರ್ಸಿಬಲ್ ಡ್ಯಾಮೇಜಸ್ ಆಗ್ತಾ ಇದೆ ಅನ್ನೋ ರೀಸನ್ ಇಂದಾನೆ ಈ ಒಂದು ಯೋಜನೆಯನ್ನು ರೂಪಿಸಿ ಕೂಡ ಈಗ ಬಂದಿದೆ. ಈಗ ಎಕ್ಸ್ಟ್ರಾ ಬರೋ ನೀರು ಕೂಡ ಅದನ್ನು ಕನ್ಸ್ಯೂಮ್ ಮಾಡೋಕ್ಕೆ ಆಗಲ್ಲ ಅಂದ್ರೆ ಅದು ಯಾವ ಮಟ್ಟಕ್ಕೆ ಸರಿ ಅಂತ ಗೊತ್ತಿಲ್ಲ. ಸೊ ಹಾಗಾಗಿ ಅಮೃತ್ ಇಂಜಿನಿಯರ್ ಮತ್ತು ಕರ್ನಾಟಕ ಅರ್ಬನ್ ವಾಟರ್ ಬೋರ್ಡ್ ಅವರು ಹೇಳಿದ್ದೀವಿ. ಮತ್ತು ಕೂಡ ಆಗಿ ಸ್ವಲ್ಪ ಫೈನ್ ಬೇಗ ಮಾಡಿ ಅಂದ್ರೆ ಹೇಳಿ. ನನಗೆ 10 days ಅಷ್ಟು ಒಂದು ಸೈನ್ಯಗಳಿಗೆ ನಾಲ್ಕು ಪಂಚಾಯತಿಗೆ ಈಗಾಗಲೇ ಸ್ಟೀಸನ್ನು ಸ್ಥಾಪನೆ ಆಗಿದೆ. ಡಿಸ್ಟ್ರಿಕ್ಟ್ ನೆಟ್ವರ್ಕು ನೀರು ಬರ್ತಾ ಇದೆ. ಬಟ್ ಈ ನಮ್ಗೆ ಕೆಲವು ಇಶ್ಯೂಸ್ ಇಂದ ಕೆಲವೊಂದ್ ಕಡೆ ವಾಟರ್ ಮೆನ್ಗಳು ಸರಿಯಾಗಿ ಅದನ್ನು ಸ್ವಿಚ್ ಆನ್ ಮಾಡೋದು, ಆಫ್ ಮಾಡೋದು, ಈ ಇಶ್ಯೂಸ್ ಅನ್ನು ಹೇಳ್ತಿದ್ದಾರೆ. ಸೊ ನಾವು ರೂರಲ್ ವಾಟರ್ ಸಪ್ಲೈ ಅವರಿಗೆ ಹೇಳಿದ್ದೀವಿ. ಈ ಆಲ್ 34 ಗ್ರಾಮ ಪಂಚಾಯತ್ ಅಲ್ಲಿ 350 ಹ್ಯಾಬಿಟೇಷನ್ಸ್ ಅಲ್ಲಿ ಬೇಸಿಗೆಯಲ್ಲಿ ಕುಡಿಯೋ ನೀರು ಅವ್ರಿಗೆ ಏನು LPCD ಕೊಡ್ತೀವಿ ಗ್ರಾಮೀಣ ಪ್ರದೇಶದಲ್ಲಿ, ಮತ್ತು ನಗರ ಪ್ರದೇಶದಲ್ಲಿ 1 ಲೀಟರ್ಸ್ ಪರ್ ಪರ್ಸನ್ ಕೊಡ್ತೀವಿ. ಅದನ್ನು ನಾವು ಪೂರೈಕೆ ಮಾಡಲಿಕ್ಕೆ ಏನೇನು ವ್ಯವಸ್ಥೆ ಬೇಕೋ ಅದನ್ನು ಮಾಡಬೇಕು ಅಂತ ಹೇಳಿದ್ವಿ. ಮತ್ತು ಇದೆಲ್ಲ ಕೂಡ ಟೈಮ್ ಬೌಂಡ್ ಮ್ಯಾನರ್ ಅಲ್ಲಿ ಮಾಡಬೇಕು ಅಂತ ನಾವು ಈಗಾಗಲೇ ಸೂಚನೆ ಕೊಟ್ಟಿದ್ದೀವಿ. ನಾವು ವಾಟರ್ ಕೂಡ ಕ್ರಿಯೇಟ್ ಮಾಡಿ 30 ಗ್ರಾಮ ಪಂಚಾಯತಿ ವಾಟರ್ ಮ್ಯಾನ್ ಅರ್ಬನ್
ವಾಟರ್ ಸಪೋರ್ಟ್ ಇಂಜಿನಿಯರ್ ಸೇರಿಸಿ ಅವಾರ್ಡ್ ಅಂತ ಸೆಕ್ಷನ್ಸ್ ಇರ್ತಾರೆ ತಹಸೀಲ್ದಾರ್ ಅವೇ ಇಶ್ಯೂ ಹಾಕಿ ಸಾಲ್ವ್ ಮಾಡಿ. ಬಟ್ ಜನರು ನಾನು ಏನಂತ ಹೇಳಿದ್ರೆ ಈ ನೀರು ತಾವು ಉಪಯೋಗ ಮಾಡಿ, ಒಳ್ಳೆ ನೀರಿದೆ ಟೆಸ್ಟಿಂಗ್ ನಿಮಗೆ ಕೊಡ್ತೀವಿ.